ರಾಘವ ಗೌಡ ಅಂತ. ಇವರು ಬಂದು ಇವರ ಸ್ನೇಹಿತರು ಸಮಾನ ಮನಸ್ಕರು ಎಲ್ಲ ಸೇರಿ ಮೈಸೂರ್ ಫ್ರೆಂಡ್ಸ್ ಅಂತ ಒಂದು ಟೀಮ್ ಮಾಡ್ಕೊಂಡು ಏನು ಹಳೆಯ ಸಂಪ್ರದಾಯದ ಆಟಗಳನ್ನ ನಿಲ್ಲಿಸಬಾರ್ದು ಅಂತೇಳಿ ಈಗೊಂದು 5-6 ವರ್ಷದಿಂದ ಕಬಡ್ಡಿ ಟೂರ್ನಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಬೆಂಬಲಿಸ್ತಾ ಇದೀವಿ. ನಾನು ಯಮುನಾ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯ ರಾಜ್ಯಾಧ್ಯಕ್ಷೆ ಆಗಿದ್ದೀನಿ. ಇವರು SLD ಒಂದು ಅವ್ರದ್ದು ಡ್ಯಾನ್ಸ್ ಸ್ಕೂಲ್ ಇದೆ. ಈ ಕರೋನಾ ಮಹಾಮಾರಿ ಸಮಯದಲ್ಲಿ ಏನು ಡ್ಯಾನ್ಸರ್ಸ್ ಗೆ ಎಲ್ರಿಗೂ ಹಿನ್ನಡೆ ಆಗ್ಬಿಟ್ಟಿತ್ತು. ಅವ್ರದ್ದು ಶಾಲೆಗಳು ಇರ್ಲಿಲ್ಲ, ಅವ್ರಿಗೆ ಬೇರೆ ರಿಕ್ರಿಯೇಷನ್ ಇರ್ಲಿಲ್ಲ. ಅಂತ ಸಮಯದಲ್ಲಿ ಅವ್ರಿಗೋಸ್ಕರ ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ರು, ಕಬಡ್ಡಿ ಟೂರ್ನಮೆಂಟ್ ಮಾಡಿದ್ರು, ಕಲಾವಿದ್ರುಗಳಿಗೋಸ್ಕರ ರಾಜ್ಯ ಮಟ್ಟದ್ದೆಲ್ಲ ಮಾಡಿದ್ರು. ಅದೇ ತರ ಈ ಸಲ ಏನು ಇವರು SLD ಕಪ್ ಅಂತ ಕಬಡ್ಡಿ ಟೂರ್ನಮೆಂಟ್ ನ ಮಾಡ್ತಾ ಇದ್ದಾರೆ. ಇದು ಪ್ರೋ ಕಬಡ್ಡಿ ಮಟ್ಟದ್ದು ಮಾಡ್ತಾ ಇದ್ದಾರೆ. ಮೈಸೂರು, ಮಡಿಕೇರಿ, ಹಾಸನ, ಚಾಮರಾಜನಗರ ಜಿಲ್ಲೆಯಿಂದ ಆಸಕ್ತ 10ನೇ ತರಗತಿ ಮತ್ತು PUC ಓದ್ತಾ ಇರುವಂತ ಮಕ್ಕಳಿಗೋಸ್ಕರ ಕಬಡ್ಡಿ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ. ನಮ್ಗೆ ತುಂಬಾ ಹೆಮ್ಮೆ. ಮೈಸೂರು ಭಾಗದಲ್ಲಿ ಬೇರೆ ಬೇರೆ ಕ್ರೀಡೆಗಳು ಎಲ್ಲ ನಡೀತಾ ಇರ್ತವೆ. ನಾವು ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ತೀವಿ. ಈ ಸಲ ಇವರು ಏನು ಮಡ್ ಕಬಡ್ಡಿ, ಇವರು ಕಳೆದ ವರ್ಷ ಮ್ಯಾಟ್ ಕಬಡ್ಡಿ ಮಾಡಿದ್ರು. ಇದ್ರಲ್ಲಿ ಏನು ಸ್ಟೇಡಿಯಂ ಅಲ್ಲಿ, ಚಾಮುಂಡಿ ವಿಹಾರ್ ಸ್ಟೇಡಿಯಂ ಅಲ್ಲಿ. ಈ ವರ್ಷ ಮಡ್ ಕಬಡ್ಡಿ ಅಂತೇಳಿ ಮಣ್ಣಿನ ಮೇಲೆನೆ ಆಡ್ಸೋವಂಥದ್ದು ಕಬಡ್ಡಿ ಮಾಡ್ತಾ ಇದ್ದಾರೆ. ಅದು ಗ್ರಾಮೀಣ ಭಾಗದ ಮಕ್ಕಳಿಗೆಲ್ಲ ಅನುಕೂಲ ಈ ತರದ್ದೊಂದು ಟೂರ್ನಮೆಂಟ್ ಮಾಡ್ತಾ ಇರೋದು. ಈಗ ಎಂಟ್ರೀಸ್ ತಗೊಂಡಿದ್ದಾರೆ. ಇದೆಲ್ಲ ಪ್ರೋಸೆಸ್ ಎಲ್ಲ ಮುಂದುವರಿತಾ ಇದೆ. ಇವರ ಕಾರ್ಯಕ್ರಮಕ್ಕೆ ನಾವೆಲ್ಲ ಬೆಂಬಲಿಸ್ತಾ ಇದೀವಿ. ಒಳ್ಳೇದಾಗ್ಲಿ ನಿಮ್ಗೆ. ಆಲ್ ದಿ ಬೆಸ್ಟ್. ಏನು ಫ್ರೆಂಡ್ಸ್, ಮೈಸೂರ್ ಫ್ರೆಂಡ್ಸ್ ಟೀಮ್ಗೆ ನಾನು ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಏನು ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೋ ಅವ್ರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಏನು ಈ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಎಲ್ಲ ತರ ಕ್ರೀಡೆಗಳು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ಲಿ, ಕ್ರೀಡಾಪಟುಗಳಿಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ನಾನು ಹಾರೈಕೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾವು ಮೈಸೂರು ಫ್ರೆಂಡ್ಸ್ ಅಸೋಸಿಯೇಷನ್ ವತಿಯಿಂದ ಇಲ್ಲಿ ಹಾಜರಿದ್ದೀವಿ. ನನ್ನ ಹೆಸರು ರಾಘವ್ ಅಂತ ಹೇಳಿ. ನಾನು ಮೈಸೂರು ಫ್ರೆಂಡ್ಸ್ ಅಸೋಸಿಯೇಷನ್ ನ ಸೆಕ್ರೆಟರಿ ಆಗಿದ್ದೀನಿ. ನಾವು ಇದೇ ತಿಂಗಳು ಅಂದ್ರೆ ಏಪ್ರಿಲ್ 11-12ಕ್ಕೆ SLD ಕಪ್ ಅಂತ ಒಂದು ಪ್ರೋ ಕಬಡ್ಡಿನ ಆಯೋಜನೆ ಮಾಡ್ತಾ ಇದೀವಿ. ಈ ಒಂದು ಪ್ರೋ ಕಬಡ್ಡಿ ಬಂದು SSLC ಮತ್ತು PUC ಮಕ್ಕಳಿಗೆ. ಯಾಕೆಂದ್ರೆ ಸಾಮಾನ್ಯವಾಗಿ ನಾವು ಎಲ್ಲ ದೊಡ್ಡವ್ರಿಗೆ ಪ್ರೋ ಕಬಡ್ಡಿ ನೋಡ್ತಾ ಇರ್ತೀವಿ. ಸೊ ಪ್ರಪ್ರಥಮ ಬಾರಿಗೆ ನಾವು SLC ಮತ್ತು PUC ಮಕ್ಕಳಿಗೆ ಪ್ರೋ ಕಬಡ್ಡಿನ ಆಯೋಜನೆ ಮಾಡ್ಬೇಕಂತ ಒಂದು ತಯಾರಿ ಮಾಡ್ಕೊಂಡು ಇದೇ ತಿಂಗಳು 11-12ರಂದು ವಿಜಯನಗರ ಸೆಕೆಂಡ್ ಸ್ಟೇಜ್ ಅಲ್ಲಿ KD ಸರ್ಕಲ್ ಹತ್ರ ವಿಜಯನಗರ ಫುಟ್ಬಾಲ್ ಕ್ರೀಡಾಂಗಣದಲ್ಲಿ ನಾವು ಆಯೋಜನೆ ಮಾಡ್ತಾ ಇದೀವಿ. ನಾವು ಅದಕ್ಕೆ SLD ಕಪ್ ಅಂತ ಒಂದು ನಾಮಕರಣವನ್ನ ಮಾಡಿದ್ದೇವೆ. ಸೊ ಇದ್ರೇನಪ್ಪಾ ಅಂದ್ರೆ ವಿಶೇಷತೆ, ಈ ಒಂದು ಪ್ರೋ ಕಬಡ್ಡಿಗೆ ಸೊ ಎಲ್ಲಾ ಒಂದು ಮೈಸೂರು ವಿಭಾಗ ಮಟ್ಟದ ಎಲ್ಲಾ ಒಂದು ಜಿಲ್ಲೆಗಳಿಂದ ಬರ್ತಾರೆ. ಅಂದ್ರೆ ಮಂಡ್ಯ 4 ಜಿಲ್ಲೆಗಳಿಂದ ಎಲ್ಲಾ ಮಕ್ಕಳು ಅರ್ಜಿ ಹಾಕುವ ಮೂಲಕ ಅವರನ್ನ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಆಯ್ಕೆ ಮಾಡುವ ಮೂಲಕ 8 ತಂಡಗಳಾಗಿ ಮಾಡಿ, 8 ತಂಡಗಳಲ್ಲಿ 2 ಗುಂಪುಗಳಾಗಿ ಮಾಡಿ ನಾವು ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದೀವಿ. ಸೊ ಅದು 11-12 ಸಂಜೆ 4 ಗಂಟೆಗೆ ಉದ್ಘಾಟನೆ ಇರುತ್ತೆ. ಹಾಗೆ 12ನೇ ತಾರೀಕು ಸಂಜೆ 8 ಗಂಟೆಗೆ ಮುಕ್ತಾಯ ಸಮಾರಂಭ ಇರುತ್ತೆ. ಈ ಒಂದು ಟೂರ್ನಿಮೆಂಟ್ ನ ಪ್ರಥಮ ಬಹುಮಾನವಾಗಿ 60,000 ರೂಗಳನ್ನ ನಾವು ಇಟ್ಟಿದ್ದೀವಿ. ಹಾಗೆ ದ್ವಿತೀಯ ಬಹುಮಾನವಾಗಿ 30,000 ರೂಗಳನ್ನ ನಾವು ಇಟ್ಟಿದ್ದೀವಿ. ತೃತೀಯ ಹಾಗೂ ಚತುರ್ಥ ಬಹುಮಾನವಾಗಿ 15,000 ರೂಗಳನ್ನ ನಾವು ಇಟ್ಟಿದ್ದೀವಿ. ಹಾಗೆ ವಿಶೇಷವಾಗಿ ನಾವು ಉತ್ತಮ ದಾಳಿಗಾರ, ಉತ್ತಮ ಹಿಡಿತಗಾರ, ಸರ್ವೋತ್ತಮ ಆಟಗಾರ ಹಾಗೂ ಟೂರ್ನಿಯ ಅತ್ಯಂತ ಶ್ರೇಷ್ಠ ಆಟಗಾರ ಅಂತ 4 ಒಂದು ವಿಭಿನ್ನವಾದ ಪ್ರಶಸ್ತಿಗಳನ್ನ ಕೊಡ್ತಾ ಇದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕ್ಷೇತ್ರದ MLAಗಳಿಂದ ಹಿಡಿದು ಎಲ್ಲ ಗಣ್ಯಾತಿ ಗಣ್ಯರು ಹಾಗೂ ಸಮಾಜ ಸೇವಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಸೊ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ಳಿದ್ದೇನೆ ಅಂದ್ರೆ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಜನತೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಳ್ಬೇಕಂತ ತಾನು ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ.